ಗಜೇಂದ್ರ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಥರ ಮಾಜಿ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಶ್ರೀನಿವಾಸ್ ಅಕ್ಕನವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಥರ ಅರುಣ್ ನಗರಸಭಾ ಸದಸ್ಯರು ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ಥರ ಮಾಜಿ ನಗರಸಭಾ ಸದಸ್ಯರು ಮೊಬೈಲ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಪಾಪಣ್ಣವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬ ನಗರಸಭಾ ಸದಸ್ಯರು ರಾಮಣ್ಣ ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ನಗರಸಭಾ ಸದಸ್ಯರು ಮುರಾಜ್ ಅವರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ಥರ ನಮ್ಮ ನಗರಸಭಾ ಸದಸ್ಯರು ಮುದ್ದಣ್ಣ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ಏನು ಪತ್ರಿಕಾ ಗೋಷ್ಠಿಯನ್ನು ಕರೆದಿರೋ ವಿಚಾರ ಏನಂದರೆ, 3 ದಿನ ಹಿಂದೆ ಏನು ನಮ್ಮ ಪಕ್ಷದ ಹಿರಿಯ ಶಾಸಕರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಾಗ ಮುಂದಿನ ಚುನಾವಣೆ ಬೆಳವಣಿಗೆ ಬಗ್ಗೆ ಒಂದು ವಿಚಾರವನ್ನು ಹೇಳ್ತಾರೆ. ಮುಂದಿನ ಶಾಸಕರು ಯಾರು ಅಂತ ಆ ವಿಚಾರವಾಗಿ ನಾವು ಎಲ್ಲ ನಮ್ಮ ನಗರದ ಮುಖಂಡರು ಎಲ್ಲ ವಿಚಾರವಾಗಿ ಮಾತಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಸೇರಿರ್ತಕ್ಕಂಥದ್ದು. ಇವತ್ತು ಏನು ಚಿಕ್ಕಬಳ್ಳಾಪುರ ಭಾಗ, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ಬೋದು, ಈ 3 ಭಾಗದಲ್ಲಿ ನಮ್ಮ ನಾಯಕರಾದ ಡಾಕ್ಟರ್ ಸುಧಾಕರ್ ಅಣ್ಣ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ಮೇಲೆ ಏನೆಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ, ಏನು ಪಕ್ಷಕ್ಕೆ ಬಂದ ಮೇಲೆ ಎಷ್ಟೆಲ್ಲ ಪಕ್ಷ ಸಂಘಟನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ಬಂದಿರ್ತಕ್ಕಂಥ ಯಲಹಂಕ ವಿಶ್ವನಾಥ ಅಣ್ಣ ಅವ್ರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇದ್ದಂಗಿದೆ. ನಾನು ಅವ್ರಿಗೆ ಹೇಳೋ ಅಂತ ಅಷ್ಟು ದೊಡ್ಡವನು ಆಗಿ ಬೆಳೆದಿಲ್ಲ, ಆದರೆ ಇಲ್ಲಿನ ವಾಸ್ತವಾಂಶಗಳು ಅವ್ರಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಾವೆಲ್ಲ ಮುಖಂಡರು ಸೇರಿ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿರೋದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಮೆಡಿಕಲ್ ಕಾಲೇಜು ಸುಮಾರು 800-900 ಕೋಟಿ ಅನುದಾನ ತಂದು ಇವತ್ತು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಇವತ್ತು ಅದು ಇನ್ನು ಇದುವರೆಗೂ ಓಪನ್ ಆಗಿ ಜನಗಳ ಸೇವೆಗೆ ಆಗದಿರತಕ್ಕಂಥ ನಿಂತಿದೆ. ಇದು ಮುಂದಿನ ದಿನಗಳಲ್ಲಿ ಇನ್ನ ಅದು ಅಭಿವೃದ್ಧಿ ಆಗಿ ಜನಗಳಿಗೆ ಸೇವೆ ಸಿಗ್ಬೇಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮುಂದಿನ ದಿನಗಳಲ್ಲಿ ಏನು ನಾವು ಅವರು MP ಕಳೆದ ಚುನಾವಣೆಯಲ್ಲಿ ಒಂದು 3 ಬಾರಿ ಶಾಸಕರಾಗಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ, 4ನೇ ಚುನಾವಣೆಯಲ್ಲಿ ಹೋದಾಗ ನಮಗೆ ಒಂದು ಹಿನ್ನಡೆ ಆಯಿತು, ಒಂದು ಸೋಲು ಕಂಡ್ರೆ. ಸೋಲಾದ ಮೇಲೆ ಚಿಕ್ಕಬಳ್ಳಾಪುರ ಸಂಪೂರ್ಣ ಅಭಿವೃದ್ಧಿಯಲ್ಲಿ ಕುಂಠಿತಾಗಿದೆ. ಇವತ್ತು ಏನು ನಾವೇನು ಹೇಳ್ಬೇಕಾಗಿಲ್ಲ, ಇವತ್ತು ಎಲ್ಲ ಸಾರ್ವಜನಿಕರು ಎಲ್ಲ ಮಾತಾಡ್ಕೊತಾ ಇದ್ದಾರೆ, ಎಲ್ಲ ಪಕ್ಷದ ಮುಖಂಡರು ಮಾತಾಡ್ಕೊತಾ ಇದ್ದಾರೆ. ಇವತ್ತು ನಮ್ಮ ಮೆಡಿಕಲ್ ಕಾಲೇಜ್ ಸಂಪೂರ್ಣ ಆಗ್ಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣವರು MLA ಆಗಿ ಆಗ್ಬೇಕು. ಅದಕ್ಕೋಸ್ಕರ ವಿಶ್ವನಾಥ ಅಣ್ಣವರು ಯಾವ ದೃಷ್ಟಿ ಇಟ್ಕೊಂಡು ಹೇಳಿದ್ರು ಗೊತ್ತಿಲ್ಲ, ಮುಂದಿನ MLA ಇನ್ನೊಬ್ರು ಅಂತ. ಇಲ್ಲಿ ಅವರ ನಾಯಕತ್ವ ಎಷ್ಟು ಬೆಳೆಸ್ಕೊಂಡಿದ್ದಾರೆ, ರಾಜ್ಯದಲ್ಲಿ ಆಗ್ಬೋದು, ರಾಷ್ಟ್ರದಲ್ಲಿ ಆಗ್ಬೋದು. ನಮ್ಮ ಸುಧಾಕರ್ ಅಣ್ಣವರು ಅಂತ ನಾಯಕನಿಗೆ ಇಷ್ಟು ಅಭಿವೃದ್ಧಿ ಮಾಡಿರುವಂತವ್ರನ್ನೇ ಬಿಟ್ಟು ಬೇರೆಯವರು ಹೆಸರು ಹೇಳ್ತಕ್ಕಂಥದ್ದು ವಿಶ್ವನಾಥ್ ಹೇಳಿದ್ದಾರೆ. ಇದಕ್ಕೆ ನಾವು ಯಾವುದೇ ರೀತಿ ನಾವು ಒಪ್ಪ ಅಂತ ಮಾತಿಲ್ಲ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅನಿವಾರ್ಯ ಆಗಿದೆ, ಏನು ಅಭಿವೃದ್ಧಿ ಕುಂಠಿತ ಆಗಿದೆ. ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಇಲ್ಲಿ ನೆಕ್ಸ್ಟ್ ಅವರೇ ಶಾಸಕರಾಗಿ ಬರ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ತಿರ್ಗಾ ಏನು ಅದು ಒಂದು ಶಾಸಕ ಒಂದು ಚುನಾವಣೆಯಲ್ಲಿ ಟಿಕೆಟ್ ಅಂದ್ರೆ ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ಹೈಕಮಾಂಡ್ ಕೈಲಿದೆ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ಅದು ಬದ್ಧವಾಗಿದೆ. ಅಂದ್ರೆ ಹೈಕಮಾಂಡ್ಗೆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಒಂದು ಪಕ್ಷ ಅಭಿವೃದ್ಧಿ ಆಗ್ಬೇಕಂದ್ರೆ ಡಾಕ್ಟರ್ ಸುಧಾಕರ್ ಅವರು ಶಕ್ತಿ ಎಷ್ಟು, ಅವ್ರ ಸಂಘಟನೆ ಏನು, ಒಬ್ಬರು ನಾಯಕರನ್ನ ಬೆಳೆಸ್ಬೇಕಂದ್ರೆ ಅವರು ಎಷ್ಟು ಒತ್ತು ಕೊಟ್ಟಿದ್ದಾರೆ, ಹಗಲಿರುಳು ಅವ್ರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅನ್ನೋದು ಸ್ವಲ್ಪ ಅವ್ರು ಅರ್ಥ ಮಾಡ್ಕೊಬೇಕು. ಇದು ನಾವು ಯಾವುದೇ ಒಂದು ವಿರುದ್ಧದ ಇದಲ್ಲ, ಇದು ವಾಸ್ತವಾಂಶ ನಾವು ಎಲ್ಲ ತಿಳಿಸ್ಬೇಕಂತ ಹೇಳ್ಬಿಟ್ಟು ಇವತ್ತು ನಾವು ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಡ್ಬೇಕಂತ ಸೇರಿರ್ತಕ್ಕಂಥದ್ದು. ಮತ್ತೆ ಇವತ್ತು ನಗರ ಅಭಿವೃದ್ಧಿ ಆಗ್ಬೇಕಂದ್ರೆ ಇವತ್ತು ಎಷ್ಟೋ ಎಲ್ಲಾ ಸಮುದಾಯಗಳು ಹಾಸ್ಟೆಲ್ ಬಿಲ್ಡಿಂಗ್ಸ್ ಇವತ್ತು ನಮ್ಮ ನಾಯಕರ ಕಟ್ಸಿರೋದು ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳಿಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಅವ್ರ ಜೊತೆಯಲ್ಲಿ ಹೋಗಿ ಗುದ್ದಿ ಪೂಜೆ ಆಗಿ ಇವತ್ತು ಇನಾಗ್ರೇಷನ್ ಆಗಿ ಎಲ್ಲಾ ಸಮುದಾಯ ಹಾಸ್ಟೆಲ್ಗಳು ಇವತ್ತು ನಗರದಲ್ಲಿ ಸುತ್ತಮುತ್ತ ಏನು ಕಟ್ಟಡಗಳು ಇದೆ ಎದ್ದು ನಿಂತಿದೆ. ಇದು ನಮ್ಮ ನಾಯಕರಿದ್ದಾರೆ. ಈ ಮುಂದಿನ ದಿನದಲ್ಲಿ ಅವ್ರಿಗೆ ಅವಕಾಶ ಬಂದ್ರೆ ಅದಕ್ಕೂ ಒಂದು ಸಮುದಾಯ ಭವನಗಳು ಕಟ್ಟತಕ್ಕಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಇನ್ನ ನಗರಕ್ಕೆ ತಂದಿರ್ತಕ್ಕಂಥ 45 ಕೋಟಿ ಅನುದಾನ ಇವತ್ತವರೆಗೂ ಖರ್ಚು ಮಾಡೋದಕ್ಕೆ ಆಗ್ಲಿಲ್ಲ. ಇದು ಯಾವ ರೀತಿ ಒಂದು ಆಗಿದೆ ಅನ್ನೋದು ಒಂದು ನಾವು ತಿಳಿಸ್ಲಿಕ್ಕೆ ಇವತ್ತು ಸೇರಿದ್ದೀವಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಬೇರೆ ನಾಯಕರು ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಮಧ್ಯದಲ್ಲಿ ಇದು ಬಂದು ಬೇರೆ ಬೇರೆ ಹೆಸರುಗಳಿಟ್ಟು ಗೊಂದಲ ಸೃಷ್ಟಿ ಮಾಡೋದು ಬೇಡ.
ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರೇ ಶಾಸಕರಾಗಿ ಬರ್ತಾರೆ. ನಮ್ಮ ತಾಲೂಕಿಗೆ ಅನಿವಾರ್ಯ ಆಗಿದೆ, ಯಾಕಂದ್ರೆ ಅಭಿವೃದ್ಧಿ ಎಷ್ಟು ಹಿಂದಕ್ಕೆ ಹೋಗಿದೆ ಅನ್ನೋದು ಇವತ್ತು ತಾಲೂಕಿನಾದ್ಯಂತ ಗೊತ್ತಾಗಿದೆ. ಇವತ್ತು ರೈತರು ಎಷ್ಟೆಲ್ಲ ಒಂದು ವ್ಯವಹಾರವಾಗಿ ಏನು ರೈತ ಕಸುಬುಗಳನ್ನು ಒಂದು ಕೆರೆಗಳಿಗೆ ನೀರು ತುಂಬಿದ ಮೇಲೆ ಇವತ್ತು ತಾಲೂಕಿನಾದ್ಯಂತ ರೈತರು ಸಂತೋಷದಿಂದ ಅವರು ಬೆಳೆಗಳು ಬೆಳ್ಕೊಂತ ಇದ್ದಾರೆ. ಅದೇ ನೀರು ತರಲಿಲ್ಲ ಅಂದಿದ್ರೆ ಇವತ್ತು ತಾಲೂಕಲ್ಲಿ ನೀರೇ ಇರ್ತಾ ಇರಲಿಲ್ಲ. ಕೆರೆಗಳು ನೀರು ತುಂಬಿಸಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಬಾರಿಗಳು ನಾನು ಅವ್ರ ಜೊತೆಯಲ್ಲಿ ಇದ್ದಾಗ ಹೇಳ್ತಾ ಇದ್ರು, ಏನಾದ್ರೂ ಆಗಲಿ ಚಿಕ್ಕಬಳ್ಳಾಪುರಿಗೆ ಕೃಷ್ಣಾ ನದಿ ನೀರನ್ನು ನಾನು ತಂದೆ ತರ್ತೀನಿ ಅಂತ ಹೇಳಿ ಅವರು ಪಣ ತೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ನೀರೆಲ್ಲ ಬರಬೇಕು ಅಂದ್ರೆ ಅಂತ ನಾಯಕರು ನಮಗೆ ಅವಶ್ಯಕತೆ ಇದೆ. ಯಾರೋ ಬೇರೆ ನಾಯಕರು ನಾನು ವಿರುದ್ಧ ನಾನು ಮಾತಾಡ್ತಾ ಇಲ್ಲ, ಯಾಕಂದ್ರೆ ಇವ್ರಿಗೆ ಒಂದು ಬದ್ಧತೆ ಇದೆ, ಒಂದು ಗುರಿ ಇದೆ, ಇವರು ತರ್ತಕ್ಕಂಥ ಶಕ್ತಿ ಇದೆ. ಏನು ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವ್ರಿಗೆ ಅದಕ್ಕೋಸ್ಕರ ಬೇರೆ ಬೇರೆ ಒಂದು ಇನ್ನ ಬೆಳೀತಕ್ಕಂಥ ಲೀಡರ್ಗಳಿಗೆ ಬೇರೆ ಬೇರೆ ಅವಕಾಶಗಳು ಇರ್ತೈತೆ. ಅವ್ರಿಗೆ ಬೇರೆ ಬೇರೆ ಅವಕಾಶಗಳು ದಾರಿಯಲ್ಲಿ ಬೆಳೀಲಿ, ನಾವು ಯಾವುದೇ ರೀತಿ ವಿರೋಧ ಇಲ್ಲ. ಅಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಏನು ನಿಂತಿದೆ, ಮೆಡಿಕಲ್ ಕಾಲೇಜ್ ಆಗ್ಬೋದು, ಇನ್ನ ಕೆರೆಗೆ ನೀರು ತರ್ತಕ್ಕಂಥದ್ದಾಗ್ಬೋದು, ಇನ್ನ 22,000 ಬಡವರಿಗೆ ಸೈಟ್ ಕೊಟ್ಟಿದೆ. ಇವತ್ತು ಈ ಸರ್ಕಾರ ಬಂದು ಅದನ್ನೆಲ್ಲ ತಡೆಗಟ್ಟಿದೆ. ಬಡವರಿಗೆ ಹಕ್ಕುಪತ್ರಗಳು ಕೊಟ್ಟಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಅವ್ರ ಜಾಗ ಗುರುತಿಸ್ಬಿಟ್ಟು ಅದಕ್ಕೆ ಲೇಔಟ್ ಅಭಿವೃದ್ಧಿ ಮಾಡಿ ಅವ್ರ ಮನೆಗಳು ಕಟ್ಕೊಡ್ತಕ್ಕಂಥ ಕೆಲಸವನ್ನು ಗುರಿಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಯಾವುದೇ ರೀತಿ ಬೇರೆ ಲೀಡರ್ಗಳು ನಾನು ನೇರವಾಗಿ ವಿಶ್ವನಾಥನ್ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ, ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ನೀವು ಮಧ್ಯದಲ್ಲಿ ಬರಬಾರದು. ಏನ್ ಹೇಳಿದ್ದಾರೆ ಸರ್ ವಿಶ್ವನಾಥ್? ಬೇರೆಯವರು ಶಾಸಕರು ಮುಂದಿನ ದಿನದಲ್ಲಿ ಅಂತ ಹೇಳ್ಬಿಟ್ಟು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ನಾಯಕರು ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ, ತಿರ್ಗಾ ಅಭಿವೃದ್ಧಿ ಮಾಡಿರೋದು ಇವತ್ತೆಲ್ಲ ಅದಕ್ಕೆ ಕುಂಠಿತ ಆಗಿದೆ. ಅದು ಸಂಪೂರ್ಣವಾಗಿ ಮುಗಿಬೇಕು, ಅಂದ್ರೆ ಪೂರ್ಣ ಆಗಬೇಕು, ಜನಗಳಿಗೆಲ್ಲ ಮುಟ್ಟಬೇಕು ಅಂದ್ರೆ ಮತ್ತೆ ರಾಜ್ಯ ರಾಜಕಾರಣಕ್ಕೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಮಗೆ ಅನಿವಾರ್ಯ ಆಗಿದೆ. ಅವ್ರು ಬರ್ತಾರೆ, ಮತ್ತೆ ಅವ್ರು ಬರಬೇಕು ಅಂತ ಹೇಳ್ಬಿಟ್ಟೆ ನಾವು ಎಲ್ಲ ಮುಖಂಡರು ನಾವು ಏನಂದ್ರೆ ಇಲ್ಲಿ ಪತ್ರಿಕಾ ಇದರಲ್ಲಿ ಎಲ್ರಿಗೂ ಅವಕಾಶ ಇರಲ್ಲ, ಕೆಲವು ಮುಖಂಡರುಗಳು ಮಾತ್ರ ನಾವು ಸೇರಿದ್ದೀವಿ. ಎಲ್ಲ ಸೇರಿ ಇದು ಒಂದೇ ನಮ್ದು ಕೂಗು ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ.